ಇವತ್ತಿನವರೆಗೂ ಚಕ್ರವರ್ತಿ ಸುಲಿಬೇಲೆ ಅವರು, ಜಗದೀಶ್ ಶೆಟ್ಟರ್ ಅವರು ಇತ್ಯಾದಿ ನಾಯಕರುಗಳು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಈಗ ಹುಬ್ಬಳ್ಳಿಯ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ನಮಸ್ಕಾರ. ನಮಸ್ಕಾರ ಶ್ರೀಪಾದ್ ಪಾಟೀಲ್ ಅವರೇ. ತೆಂಗಿನಕಾಯಿ ಅವರೇ, ಈಗ ನೀವು ಉತ್ತರ ಭಾರತದಲ್ಲಿ ಅನೇಕ ಪ್ರವಾಸಗಳನ್ನು ಮಾಡಿದಿರಿ, ಚುನಾವಣೆಯ ಜವಾಬ್ದಾರಿಯೂ ಕೂಡ ತಮಗೆ ಇತ್ತು. ಎರಡೂ ರಾಜ್ಯಗಳ ಫಲಿತಾಂಶವನ್ನ ತಾವು ಯಾವ ರೀತಿ ನೋಡ್ತಾ ಇದ್ದೀರಿ? ನೋಡಿ, ಈ ಒಂದು ಉತ್ತರ ಭಾರತದಲ್ಲಿ ಎರಡು ರಾಜ್ಯಗಳಲ್ಲಿ, ಪ್ರಮುಖ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂರನೇ ಬಾರಿಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಸ್ಥಳೀಯ ಆಡಳಿತದ ಎಲ್ಲ ನೇತೃತ್ವವನ್ನು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಇದೊಂದು ಬಹುದೊಡ್ಡದಾಗಿರ್ತಕ್ಕಂಥ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಧಿಸ್ತಾ ಇದೆ. ಇದಕ್ಕೆ ನಾನು ಇಡೀ ಹರಿಯಾಣದ ಮತದಾರರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅದೇ ರೀತಿ ಜಮ್ಮು ಕಾಶ್ಮೀರದ ಚುನಾವಣೆಯ ಬಗ್ಗೆ ಇಡೀ ವಿಶ್ವವನ್ನೇ ನೋಡತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ. ಯಾವ ರೀತಿ ಆಗ್ತಿತ್ತು, ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಪ್ರತಿಯೊಂದು ಊರಲ್ಲಿ ಕೂಡ ಹಿಂಸೆ ಅನ್ನೋತಕ್ಕಂಥ ನನ್ನ ಮಾತನ್ನು ನೋಡ್ತಾ ಇದ್ವಿ. ಪರ್ಸೆಂಟೇಜು 25-30% ಆಗ್ತಕ್ಕಂಥದ್ದು ನೋಡಿದ್ವಿ. ಆದರೆ ಇವತ್ತು ಭಾಳ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಆಗೋ ಮುಖಾಂತರ 60%ವರೆಗೂ ಮತದಾನ ಆಯಿತು. ಅಲ್ಲಿನೂ ಕೂಡ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸುಮಾರು 27ರಿಂದ 28 ಸೀಟ್ ತಮ್ಮ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾರೆ, 28-30 ಸೀಟ್ ಆಗ್ಬೋದು ಅನ್ನೋಂಥದ್ದನ್ನು. ಆದರೆ ಅಲ್ಲಿ ಜನರು ಏನು ಇವತ್ತು ಮ್ಯಾಂಡೇಟನ್ನು ಕೊಡ್ತಾರೆ, ಅದನ್ನು ಕೂಡ ನಾವು ಅದನ್ನು ಸ್ವಾಗತವನ್ನು ಮಾಡ್ತೇವೆ. ಆದರೆ ಒಂದು ಸಮಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಲ್ಲನ್ನು ಕೊಟ್ಟು ವಿದ್ಯಾರ್ಥಿಗಳ ಕೈಯಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ, ಇವತ್ತು ಆ ಮಕ್ಕಳ ಕೈಯಲ್ಲಿ ಪೆನ್ನನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸುಧಾರಿಸ್ತಕ್ಕಂಥ ಕೆಲಸ ಇವತ್ತು ಭಾಳ ಸ್ಪಷ್ಟವಾಗಿ ದೆಹಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಕಾಣ್ತಾ ಇದ್ದೇವೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನೆಲ್ಲ ಪ್ರಚಾರವನ್ನು ಮಾಡಿತ್ತು, ಒಂದು ಕಡೆ ರೈತರನ್ನು, ಒಂದು ಕಡೆ ಕ್ರೀಡಾಪಟುಗಳನ್ನು, ಒಂದು ಕಡೆ ನಿವೃತ್ತ ಸೈನಿಕರನ್ನು ಎಬ್ಬಿಸಿ BJP ವಿರುದ್ಧ ಕಟ್ಟತಕ್ಕಂಥ ಪ್ರಯತ್ನ, ಅದ್ರ ಜೊತೆಗೆ ಇವತ್ತು ಗ್ಯಾರಂಟಿಗಳನ್ನು ಹರಿಯಾಣದಲ್ಲಿ ಮಾಡೋಕ್ಕೆ ಹೋದರೂ ಕೂಡ ಇವತ್ತು ತೀವ್ರವಾಗಿರ್ತಕ್ಕಂಥ ಮುಖಭಂಗವನ್ನು ಕಾಂಗ್ರೆಸ್ ಪಾರ್ಟಿ ಅನುಭವಿಸಿದೆ. ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದಂಥ ಗೆಲುವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆ. ಇವತ್ತಿನವರೆಗೂ ಚಕ್ರವರ್ತಿ ಸುಲಿಬೇಲೆ ಅವರು, ಜಗದೀಶ್ ಶೆಟ್ಟರ್ ಅವರು ಇತ್ಯಾದಿ ನಾಯಕರುಗಳು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಈಗ ಹುಬ್ಬಳ್ಳಿಯ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ನಮಸ್ಕಾರ. ನಮಸ್ಕಾರ ಶ್ರೀಪಾದ್ ಪಾಟೀಲ್ ಅವರೇ. ತೆಂಗಿನಕಾಯಿ ಅವರೇ, ಈಗ ನೀವು ಉತ್ತರ ಭಾರತದಲ್ಲಿ ಅನೇಕ ಪ್ರವಾಸಗಳನ್ನು ಮಾಡಿದಿರಿ, ಚುನಾವಣೆಯ ಜವಾಬ್ದಾರಿಯೂ ಕೂಡ ತಮಗೆ ಇತ್ತು. ಎರಡೂ ರಾಜ್ಯಗಳ ಫಲಿತಾಂಶವನ್ನ ತಾವು ಯಾವ ರೀತಿ ನೋಡ್ತಾ ಇದ್ದೀರಿ? ನೋಡಿ, ಈ ಒಂದು ಉತ್ತರ ಭಾರತದಲ್ಲಿ ಎರಡು ರಾಜ್ಯಗಳಲ್ಲಿ, ಪ್ರಮುಖ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂರನೇ ಬಾರಿಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಸ್ಥಳೀಯ ಆಡಳಿತದ ಎಲ್ಲ ನೇತೃತ್ವವನ್ನು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಇದೊಂದು ಬಹುದೊಡ್ಡದಾಗಿರ್ತಕ್ಕಂಥ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಧಿಸ್ತಾ ಇದೆ. ಇದಕ್ಕೆ ನಾನು ಇಡೀ ಹರಿಯಾಣದ ಮತದಾರರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅದೇ ರೀತಿ ಜಮ್ಮು ಕಾಶ್ಮೀರದ ಚುನಾವಣೆಯ ಬಗ್ಗೆ ಇಡೀ ವಿಶ್ವವನ್ನೇ ನೋಡತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ. ಯಾವ ರೀತಿ ಆಗ್ತಿತ್ತು, ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಪ್ರತಿಯೊಂದು ಊರಲ್ಲಿ ಕೂಡ ಹಿಂಸೆ ಅನ್ನೋತಕ್ಕಂಥ ನನ್ನ ಮಾತನ್ನು ನೋಡ್ತಾ ಇದ್ವಿ. ಪರ್ಸೆಂಟೇಜು 25-30% ಆಗ್ತಕ್ಕಂಥದ್ದು ನೋಡಿದ್ವಿ. ಆದರೆ ಇವತ್ತು ಭಾಳ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಆಗೋ ಮುಖಾಂತರ 60%ವರೆಗೂ ಮತದಾನ ಆಯಿತು. ಅಲ್ಲಿನೂ ಕೂಡ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸುಮಾರು 27ರಿಂದ 28 ಸೀಟ್ ತಮ್ಮ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾರೆ, 28-30 ಸೀಟ್ ಆಗ್ಬೋದು ಅನ್ನೋಂಥದ್ದನ್ನು. ಆದರೆ ಅಲ್ಲಿ ಜನರು ಏನು ಇವತ್ತು ಮ್ಯಾಂಡೇಟನ್ನು ಕೊಡ್ತಾರೆ, ಅದನ್ನು ಕೂಡ ನಾವು ಅದನ್ನು ಸ್ವಾಗತವನ್ನು ಮಾಡ್ತೇವೆ. ಆದರೆ ಒಂದು ಸಮಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಲ್ಲನ್ನು ಕೊಟ್ಟು ವಿದ್ಯಾರ್ಥಿಗಳ ಕೈಯಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ, ಇವತ್ತು ಆ ಮಕ್ಕಳ ಕೈಯಲ್ಲಿ ಪೆನ್ನನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸುಧಾರಿಸ್ತಕ್ಕಂಥ ಕೆಲಸ ಇವತ್ತು ಭಾಳ ಸ್ಪಷ್ಟವಾಗಿ ದೆಹಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಕಾಣ್ತಾ ಇದ್ದೇವೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನೆಲ್ಲ ಪ್ರಚಾರವನ್ನು ಮಾಡಿತ್ತು, ಒಂದು ಕಡೆ ರೈತರನ್ನು, ಒಂದು ಕಡೆ ಕ್ರೀಡಾಪಟುಗಳನ್ನು, ಒಂದು ಕಡೆ ನಿವೃತ್ತ ಸೈನಿಕರನ್ನು ಎಬ್ಬಿಸಿ BJP ವಿರುದ್ಧ ಕಟ್ಟತಕ್ಕಂಥ ಪ್ರಯತ್ನ, ಅದ್ರ ಜೊತೆಗೆ ಇವತ್ತು ಗ್ಯಾರಂಟಿಗಳನ್ನು ಹರಿಯಾಣದಲ್ಲಿ ಮಾಡೋಕ್ಕೆ ಹೋದರೂ ಕೂಡ ಇವತ್ತು ತೀವ್ರವಾಗಿರ್ತಕ್ಕಂಥ ಮುಖಭಂಗವನ್ನು ಕಾಂಗ್ರೆಸ್ ಪಾರ್ಟಿ ಅನುಭವಿಸಿದೆ. ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದಂಥ ಗೆಲುವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆ. ಇವತ್ತಿನವರೆಗೂ ಚಕ್ರವರ್ತಿ ಸುಲಿಬೇಲೆ ಅವರು, ಜಗದೀಶ್ ಶೆಟ್ಟರ್ ಅವರು ಇತ್ಯಾದಿ ನಾಯಕರುಗಳು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಈಗ ಹುಬ್ಬಳ್ಳಿಯ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ನಮಸ್ಕಾರ. ನಮಸ್ಕಾರ ಶ್ರೀಪಾದ್ ಪಾಟೀಲ್ ಅವರೇ. ತೆಂಗಿನಕಾಯಿ ಅವರೇ, ಈಗ ನೀವು ಉತ್ತರ ಭಾರತದಲ್ಲಿ ಅನೇಕ ಪ್ರವಾಸಗಳನ್ನು ಮಾಡಿದಿರಿ, ಚುನಾವಣೆಯ ಜವಾಬ್ದಾರಿಯೂ ಕೂಡ ತಮಗೆ ಇತ್ತು. ಎರಡೂ ರಾಜ್ಯಗಳ ಫಲಿತಾಂಶವನ್ನ ತಾವು ಯಾವ ರೀತಿ ನೋಡ್ತಾ ಇದ್ದೀರಿ?
ನೋಡಿ, ಈ ಒಂದು ಉತ್ತರ ಭಾರತದಲ್ಲಿ 2 ರಾಜ್ಯಗಳಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ 3ನೇ ಬಾರಿಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಸ್ಥಳೀಯ ಆಡಳಿತದ ಎಲ್ಲ ನೇತೃತ್ವವನ್ನು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಇದೊಂದು ಬಹುದೊಡ್ಡದಾಗಿರ್ತಕ್ಕಂಥ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಧಿಸ್ತಾ ಇದೆ. ಇದಕ್ಕೆ ನಾನು ಇಡೀ ಹರಿಯಾಣದ ಮತದಾರರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅದೇ ರೀತಿ ಜಮ್ಮು ಕಾಶ್ಮೀರದ ಚುನಾವಣೆ ಬಗ್ಗೆ ಇಡೀ ವಿಶ್ವವನ್ನೇ ನೋಡತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ. ಯಾವ ರೀತಿ ಆಗ್ತೈತಿ, ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಪ್ರತಿಯೊಂದು ಊರಲ್ಲಿ ಕೂಡ ಹಿಂಸೆ ಅನ್ನೋತಕ್ಕಂಥ ನನ್ನ ಮಾತನ್ನು ನೋಡ್ತಾ ಇದ್ವಿ. ಪರ್ಸೆಂಟೇಜು 25-30% ಆಗ್ತಕ್ಕಂಥದ್ದು ನೋಡಿದ್ವಿ. ಆದರೆ ಇವತ್ತು ಭಾಳ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಆಗೋ ಮುಖಾಂತರ 60%ವರೆಗೂ ಮತದಾನ ಆಯಿತು. ಅಲ್ಲಿನೂ ಕೂಡ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸುಮಾರು 27ರಿಂದ 28 ಸೀಟ್ ತಮ್ಮ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾರೆ, 28-30 ಸೀಟ್ ಆಗ್ಬೋದು ಅನ್ನೋಂಥದ್ದನ್ನು. ಆದರೆ ಅಲ್ಲಿ ಜನರು ಏನು ಇವತ್ತು ಮ್ಯಾಂಡೇಟನ್ನು ಕೊಡ್ತಾರೆ ಅದನ್ನು ಕೂಡ ನಾವು ಅದನ್ನು ಸ್ವಾಗತವನ್ನು ಮಾಡ್ತೇವೆ. ಆದರೆ ಒಂದು ಸಮಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಲ್ಲನ್ನು ಕೊಟ್ಟು ವಿದ್ಯಾರ್ಥಿಗಳ ಕೈಯಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ, ಇವತ್ತು ಆ ಮಕ್ಕಳ ಕೈಯಲ್ಲಿ ಪೆನ್ನನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸುಧಾರಿಸ್ತಕ್ಕಂಥ ಕೆಲಸ ಇವತ್ತು ಭಾಳ ಸ್ಪಷ್ಟವಾಗಿ ದೆಹಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಕಾಣ್ತಾ ಇದ್ದೇವೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನೆಲ್ಲ ಪ್ರಚಾರವನ್ನು ಮಾಡಿತ್ತು, ಒಂದು ಕಡೆ ರೈತರನ್ನು, ಒಂದು ಕಡೆ ಕ್ರೀಡಾಪಟುಗಳನ್ನು, ಒಂದು ಕಡೆ ನಿವೃತ್ತ ಸೈನಿಕರನ್ನು ಎಬ್ಬಿಸಿ BJP ವಿರುದ್ಧ ಕಟ್ಟತಕ್ಕಂಥ ಪ್ರಯತ್ನ, ಅದ್ರ ಜೊತೆಗೆ ಇವತ್ತು ಗ್ಯಾರಂಟಿಗಳನ್ನು ಹರಿಯಾಣದಲ್ಲಿ ಮಾಡೋಕ್ಕೆ ಹೋದರೂ ಕೂಡ ಇವತ್ತು ತೀವ್ರವಾಗಿರ್ತಕ್ಕಂಥ ಮುಖಭಂಗವನ್ನು ಕಾಂಗ್ರೆಸ್ ಪಾರ್ಟಿ ಅನುಭವಿಸಿದೆ. ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದಂಥ ಗೆಲುವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ. ಇವತ್ತಿನವರೆಗೂ ಚಕ್ರವರ್ತಿ ಸುಲಿಬೇಲೆ ಅವರು, ಜಗದೀಶ್ ಶೆಟ್ಟರ್ ಅವರು ಇತ್ಯಾದಿ ನಾಯಕರುಗಳು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಈಗ ಹುಬ್ಬಳ್ಳಿಯ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು, ನಮಸ್ಕಾರ. ನಮಸ್ಕಾರ ಶ್ರೀಪಾದ್ ಪಾಟೀಲ್ ಅವರೇ. ತೆಂಗಿನಕಾಯಿ ಅವರೇ, ಈಗ ನೀವು ಉತ್ತರ ಭಾರತದಲ್ಲಿ ಅನೇಕ ಪ್ರವಾಸಗಳನ್ನು ಮಾಡಿದ್ದೀರಿ, ಚುನಾವಣೆಯ ಜವಾಬ್ದಾರಿಯೂ ಕೂಡ ತಮಗೆ ಇತ್ತು. 2 ರಾಜ್ಯಗಳ ಫಲಿತಾಂಶವನ್ನ ತಾವು ಯಾವ ರೀತಿ ನೋಡ್ತಾ ಇದ್ದೀರಿ? ನೋಡಿ, ಈ ಒಂದು ಉತ್ತರ ಭಾರತದಲ್ಲಿ 2 ರಾಜ್ಯಗಳಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ 3ನೇ ಬಾರಿಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಸ್ಥಳೀಯ ಆಡಳಿತದ ಎಲ್ಲ ನೇತೃತ್ವವನ್ನು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಇದೊಂದು ಬಹುದೊಡ್ಡದಾಗಿರ್ತಕ್ಕಂಥ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಧಿಸ್ತಾ ಇದೆ. ಇದಕ್ಕೆ ನಾನು ಇಡೀ ಹರಿಯಾಣದ ಮತದಾರರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅದೇ ರೀತಿ ಜಮ್ಮು ಕಾಶ್ಮೀರದ ಚುನಾವಣೆ ಬಗ್ಗೆ ಇಡೀ ವಿಶ್ವವನ್ನೇ ನೋಡತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೋಡಿದ್ವಿ. ಯಾವ ರೀತಿ ಆಗ್ತೈತಿ, ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಪ್ರತಿಯೊಂದು ಊರಲ್ಲಿ ಕೂಡ ಹಿಂಸೆ ಅನ್ನೋತಕ್ಕಂಥ ನನ್ನ ಮಾತನ್ನು ನೋಡ್ತಾ ಇದ್ವಿ. ಪರ್ಸೆಂಟೇಜು 25-30% ಆಗ್ತಕ್ಕಂಥದ್ದು ನೋಡಿದ್ವಿ. ಆದರೆ ಇವತ್ತು ಭಾಳ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಆಗೋ ಮುಖಾಂತರ 60%ವರೆಗೂ ಮತದಾನ ಆಯಿತು. ಅಲ್ಲಿನೂ ಕೂಡ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸುಮಾರು 27ರಿಂದ 28 ಸೀಟ್ ತಮ್ಮ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾರೆ, 28-30 ಸೀಟ್ ಆಗ್ಬೋದು ಅನ್ನೋಂಥದ್ದನ್ನು. ಆದರೆ ಅಲ್ಲಿ ಜನರು ಏನು ಇವತ್ತು ಮ್ಯಾಂಡೇಟನ್ನು ಕೊಡ್ತಾರೆ ಅದನ್ನು ಕೂಡ ನಾವು ಅದನ್ನು ಸ್ವಾಗತವನ್ನು ಮಾಡ್ತೇವೆ. ಆದರೆ ಒಂದು ಸಮಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಲ್ಲನ್ನು ಕೊಟ್ಟು ವಿದ್ಯಾರ್ಥಿಗಳ ಕೈಯಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ, ಇವತ್ತು ಆ ಮಕ್ಕಳ ಕೈಯಲ್ಲಿ ಪೆನ್ನನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸುಧಾರಿಸ್ತಕ್ಕಂಥ ಕೆಲಸ ಇವತ್ತು ಭಾಳ ಸ್ಪಷ್ಟವಾಗಿ ದೆಹಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಕಾಣ್ತಾ ಇದ್ದೇವೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನೆಲ್ಲ ಪ್ರಚಾರವನ್ನು ಮಾಡಿತ್ತು, ಒಂದು ಕಡೆ ರೈತರನ್ನು, ಒಂದು ಕಡೆ ಕ್ರೀಡಾಪಟುಗಳನ್ನು, ಒಂದು ಕಡೆ ನಿವೃತ್ತ ಸೈನಿಕರನ್ನು ಎಬ್ಬಿಸಿ BJP ವಿರುದ್ಧ ಕಟ್ಟತಕ್ಕಂಥ ಪ್ರಯತ್ನ, ಅದ್ರ ಜೊತೆಗೆ ಇವತ್ತು ಗ್ಯಾರಂಟಿಗಳನ್ನು ಹರಿಯಾಣದಲ್ಲಿ ಮಾಡೋಕ್ಕೆ ಹೋದರೂ ಕೂಡ ಇವತ್ತು ತೀವ್ರವಾಗಿರ್ತಕ್ಕಂಥ ಮುಖಭಂಗವನ್ನು ಕಾಂಗ್ರೆಸ್ ಪಾರ್ಟಿ ಅನುಭವಿಸಿದೆ. ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದಂಥ ಗೆಲುವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆ